ನಮಸ್ತೆ ಗೆಳೆಯರೇ, ಇವತ್ತೊಂದು ಹೊಸ ವಿಡಿಯೋ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇವೆ. ಈ ಒಂದು ಮಾಹಿತಿಯು ಪ್ರಮುಖವಾಗಿ ಯಾರು ತಮ್ಮ ಪದವಿ ಮುಗಿಸಿದ ನಂತರ ಕೆಲಸವನ್ನು ಹುಡುಕುತ್ತಿದ್ದರು ಹಾಗೂ ಯಾರು ತಮ್ಮ ವೃತ್ತಿಯನ್ನು ಶುರು ಮಾಡಬೇಕು ಅಂದುಕೊಂಡಿದ್ದರು ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಮಹತ್ವಪೂರ್ಣವಾಗಲಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ. ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ. ನಡೆಯಿರಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಉದ್ಯೋಗ ಮೇಳದ ಕುರಿತು ಮಾಹಿತಿ ನೀಡಲಿದ್ದೇವೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ. ಇಲ್ಲಿ ನೋಡ್ತಾ ಇರಬಹುದು ಗೆಳೆಯರೆ, ಈ ಒಂದು ಉದ್ಯೋಗ ಮೇಳವು ಬೆಂಗಳೂರಿನಲ್ಲಿ ನಡೆಯಲಿದ್ದು ಈ ಕುರಿತು ಒಂದೊಂದಾಗಿ ಮಾಹಿತಿ ತಿಳಿತಾ ಹೋಗೋಣ. ಗೆಳೆಯರೆ, ಈ ಒಂದು ವೆಬ್ಸೈಟ್ಗೆ ಬಂದು ನಾವು ಈ ವಿಡಿಯೋ ಕೆಳಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ. ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯಾಗಿ ನೀವು ಕೂಡ ರಿಜಿಸ್ಟರ್ ಮತ್ತು ಹೆಚ್ಚಿನ ಮಾಹಿತಿಯಾಗಿ ನೋಡಬಹುದಾಗಿದೆ ಗೆಳೆಯರೆ. ಇಲ್ಲಿ ನೀವು ನೋಡಬಹುದು, ನಿಮಗೆ ಭಾಷೆಗಳ ಆಯ್ಕೆಯನ್ನು ಕೂಡ ಇಲ್ಲಿ ನೀಡಲಾಗಿರುತ್ತದೆ. ಇಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡುವುದರ ಮೂಲಕ ಈ ಒಂದು ಉದ್ಯೋಗ ಮೂಲದ ಕುರಿತು ಸಂಪೂರ್ಣ ಮಾಹಿತಿ ತಿಳಿಯಲು ನೀವು ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಓಪನ್ ಆಗುತ್ತದೆ. ವಿಂಡೋ ಓಪನ್ ಆದ ನಂತರ ಇಲ್ಲಿ ನೀವು ನೋಡಬಹುದು ಗೆಳೆಯರೆ, ಒಂದು ಉದ್ಯೋಗ ಮೇಳ 2024ರಲ್ಲಿ ಬೆಂಗಳೂರಲ್ಲಿ ಆಯೋಜಿಸಲಾಗಿದೆ. ಉದ್ಯೋಗ ಮೇಳದ ಸಂಕ್ಷಿಪ್ತ ಮಾಹಿತಿ ನೋಡೋದಾದರೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಬಗ್ಗೆ ಅಂದರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮವು ರಾಜ್ಯದ ಜನಸಂಖ್ಯೆ, ಲಾಭಾಂಶ ಮತ್ತು ಪ್ರಾದೇಶಿಕತೆಯನ್ನು ಉತ್ತೇಜಿಸಲು ಉದ್ಯೋಗ ಮತ್ತು ಉದ್ಯಮಕ್ಕಾಗಿ ಮಾರುಕಟ್ಟೆ ಆಧಾರಿತ ಕೌಶಲ್ಯಗಳೊಂದಿಗೆ ಕರ್ನಾಟಕ ಉದ್ಯೋಗಿಗಳನ್ನು ಸಜ್ಜುಗೊಳಿಸಲು ಜಾಗತಿಕ ಗುಣಮಟ್ಟದಲ್ಲಿ ಅತ್ಯುನ್ನತ ಗುಣಮಟ್ಟದ ವೃತ್ತಿಪರ ತರಬೇತಿಯನ್ನು ನೀಡುವ ಪ್ರಮುಖ ಒಂದು ಸಂಸ್ಥೆಯಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ. ಹಾಗೆ ಮುಂದೆ ನೋಡೋದಾದರೆ, ಕರ್ನಾಟಕ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗ ಒದಗಿಸುವವರು ಉದ್ಯೋಗದಾತರು ನಡುವಿನ ಅಂತರವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾದ ನೂತನ ವೇದಿಕೆಯಾಗಿದೆ. ಅಂದರೆ ಇಲ್ಲಿ ಉದ್ಯೋಗ ನೀಡುವವರು ಮತ್ತು ಉದ್ಯೋಗ ಪಡೆದುಕೊಳ್ಳುವವರ ನಡುವಿನ ಒಂದು ಅಂತರವನ್ನು ಕಾಯ್ದುಕೊಳ್ಳಲು ಈ ಒಂದು ವೇದಿಕೆಯನ್ನು ಕಲ್ಪಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ. ಹಾಗೆ ಇಲ್ಲಿ ನೋಡಬಹುದು, ನೀವು ಈಗಾಗಲೇ ಯಾವುದೇ ಪದವಿಯನ್ನು ಮುಗಿಸಿ ಹಾಗೂ ಉದ್ಯೋಗದಲ್ಲಿ ಹುಡುಕಾಟದಲ್ಲಿ ಇರುವವರಿಗೆ ಹಾಗೂ ಹೊಸದಾಗಿ ಉದ್ಯೋಗದ ಜೀವನವನ್ನು ಶುರು ಮಾಡುವವರಿಗೆ ಇದೊಂದು ಮಾಹಿತಿಯು ಮಹತ್ವಪೂರ್ಣವಾಗಲಿದೆ. ದಯವಿಟ್ಟು ಇಲ್ಲಿ ನೋಡಬಹುದು ಉದ್ಯೋಗ ಮೇಳದ ಬಗ್ಗೆ. ವೃತ್ತಿ ಜೀವನವನ್ನು ಬದಲಾಯಿಸುವ ಪ್ರಯಾಣಕ್ಕೆ ನೀವು ಸಿದ್ಧರಿದ್ದೀರಾ? ಅಂದರೆ ಕರ್ನಾಟಕ ಉದ್ಯೋಗ ಮೇಳ 2024 ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯ ಸರ್ನವರು ಕರ್ನಾಟಕ ಸರ್ಕಾರದವರ ಭವ್ಯ ನಾಯಕತ್ವದಲ್ಲಿ ಆಯೋಜಿಸಲಾಗಿದೆ. ಇದು ವಿಶಿಷ್ಟವಾದ ಉದ್ಯೋಗ ಅವಕಾಶಗಳು ಜಗತ್ತಿನ ಹೆಬ್ಬಾಗಿಲಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ. ಹಾಗೆ ಮುಂದೆ ನೋಡೋದಾದರೆ, ನೀವು ನೋಡಬಹುದು, ಈ ಕಾರ್ಯಕ್ರಮವು ಸಾಮಾನ್ಯವಾದಂಥ ಉದ್ಯೋಗ ಮೇಳ ಅಲ್ಲ. ಇದು ನಿರುದ್ಯೋಗಿಗಳಿಗೆ ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅಂದರೆ ಉದ್ಯೋಗವನ್ನು ಹುಡುಕುತ್ತಿರುವ ಅಥವಾ ಉದ್ಯೋಗದ ಕನಸನ್ನು ಬಯಸುವ ಮತ್ತು ಅರ್ಥಪೂರ್ಣಗೊಳಿಸುವ ಉದ್ಯೋಗದ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಕರ್ನಾಟಕ ಬದ್ಧತೆ ಸಾಕ್ಷಿಯಾಗಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಒಂದು ಉದ್ಯೋಗ ಮೇಳವು ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉದ್ಯೋಗ ನೀಡುವಂಥ ಒಂದು ಕೆಲಸವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಅನ್ನೋದು ಕೂಡ ನಾವು ನೋಡಬಹುದಾಗಿದೆ ಗೆಳೆಯರೆ. ಇನ್ನು ನೋಡಬಹುದು, ಉದ್ಯೋಗ ಆಕಾಂಕ್ಷಿಗಳಿಗೆ ವಿಷಯ ಅಂದರೆ ಎಲ್ಲರಿಗೂ ಅವಕಾಶ. ನೀವು ಇತ್ತೀಚಿನ ಪದವೀಧರರಾಗಿರಲಿ, ಅನುಭವಿ ಮತ್ತು ವೃತ್ತಿಪರವಾಗಿರಲಿ, ಅಂದರೆ ಈಗಾಗಲೇ ಪದವಿ ಮುಗಿಸಿರಬಹುದು ಅಥವಾ ನೀವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರಬಹುದು, ಈಗಾಗಲೇ ಕೆಲಸ ಮಾಡುತ್ತಿರಬಹುದು ಮತ್ತು ಕೆಲಸದಲ್ಲಿ ಇದ್ದುಕೊಂಡೇ ಬೇರೆ ಒಂದು ಕೆಲಸವನ್ನು ಹುಡುಕುತ್ತಿರಬಹುದು ಹಾಗೂ ಹೊಸದಾಗಿ ಕೆಲಸವನ್ನು ಹುಡುಕುತ್ತಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಉದ್ಯೋಗ ಮೇಳ ಮಹತ್ವಪೂರ್ಣವಾಗಲಿದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ
ಪ್ರಮುಖತೆ ಏನು ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೇ. ಇಲ್ಲಿ ನಾವು ನೋಡಬಹುದು ಹೇಗೆ ಭಾಗವಹಿಸಬೇಕು ಅಂದರೆ ಪ್ರತಿಭಾವಂತ ಪ್ರತಿಭೆಯೊಂದಿಗೆ ಸಂಪರ್ಕ ಸಾಧಿಸಿ. ಅಂದರೆ ಇಲ್ಲಿ ಹಲವಾರು ಕಂಪ್ನಿಗಳು ಉದ್ಯೋಗಗಳು ಕಂಪ್ನಿಗಳು ಬರುವುದರಿಂದ ನೀವು ಇಲ್ಲಿ ಒಂದು ಒಳ್ಳೆಯ ಕಂಪ್ನಿಯೊಂದಿಗೆ ಸಂಪರ್ಕವನ್ನು ಕೂಡ ಇಲ್ಲಿ ಸಾಧಿಸಬಹುದಾಗಿದ್ದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಎರಡನೇದಾಗಿ ನೋಡೋದಾದರೆ ನಿಮ್ಮ ವಾಣಿಜ್ಯ ಮುದ್ರೆ ಗೋಚರತೆ ಮತ್ತು ಮಾನ್ಯತೆ. ಅಂದರೆ ನೀವು ತೆಗೆದುಕೊಂಡಂಥ ಪದವಿಯೊಂದಿಗೆ ನಿಮ್ಮ ಒಂದು ಒಳ್ಳೆಯ ಒಂದು ಉದ್ಯೋಗ ಪಡೆಯುವ ಒಂದು ಅವಕಾಶವನ್ನು ಈ ಒಂದು ಬೆಂಗಳೂರಿನಲ್ಲಿ ಆಯೋಜಿಸಲಾದ ಒಂದು ಉದ್ಯೋಗಗಳು ನಿಮಗೆ ಸಹಕಾರಿಯಾಗುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಮೂರನೇದಾಗಿ ನೋಡೋದಾದರೆ ಸರಿಯಾದ ಪ್ರತ್ಯೇಕವನ್ನು ನೇಮಿಸಿಕೊಳ್ಳುವಲ್ಲಿ ಶೂನ್ಯ ನೇಮಕಾತಿ ವೆಚ್ಚ. ಅಂದರೆ ನೀವು ಇಲ್ಲಿ ಹಲವಾರು ಕಂಪ್ನಿಗಳು ಒಂದೇ ಜಾಗದಲ್ಲಿ ಬರುವುದರಿಂದ ನೀವು ನಿಮ್ಮ ವೆಚ್ಚವು ಕಡಿಮೆವಾಗಲಿದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ವ್ಯಾಪಾರ ವ್ಯವಹಾರ ಜಾಲದ ಅವಕಾಶಗಳು. ಅಂದರೆ ನಿಮಗೆ ಹಲವಾರು ಒಂದು ಯಾವುದೇ ಒಂದು ಬಿಸ್ನೆಸ್ ಮೈಂಡ್ಸೆಟ್ಟು ಹಾಗೂ ವ್ಯಾಪಾರವನ್ನು ಶುರು ಮಾಡುವವರಿಗೆ ಕೂಡ ಇಲ್ಲಿ ಒಂದು ಉತ್ತಮವಾದ ರೀತಿಯ ಒಂದು ಮಾಹಿತಿಯನ್ನು ಇಲ್ಲಿ ಒಂದು ಜಾಲದ ಅವಕಾಶವನ್ನು ದೊರೆಯುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಐದನೇದಾಗಿ ನೋಡೋದು ವೈದ್ಯಮಯ ಅಭ್ಯರ್ಥಿಗಳಿಗೆ ಕೂಡಿಸುವುದು. ಅಂದರೆ ಹಲವಾರು ಅಭ್ಯರ್ಥಿಗಳನ್ನು ಇಲ್ಲಿ ವಿದ್ಯಾರ್ಥಿಗಳನ್ನು ಕೆಲಸ ಹುಡುಕುವವರಿಗೆ ಒಂದು ನಡುವಿನ ಒಂದು ಬಾಂಧವ್ಯವನ್ನು ಸೃಷ್ಟಿಸುವ ಒಂದು ಕೆಲಸವನ್ನು ಈ ಜಾಬ್ ಫೇರ್ ಇಲ್ಲಿ ಉದ್ಯೋಗ ಮೇಳ ಮಾಡುತ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಗೆಳೆಯರೇ. ಹಾಗೆ ಸ್ಥಳದಲ್ಲೇ ನೇಮಕಾತಿ. ಅಂದರೆ ಆನ್ ದಿ ಸ್ಪಾಟ್ ಇಂಟರ್ವ್ಯೂ ನೀಡಿದ ನಂತರ ಕೂಡ ನಿಮಗೆ ಇಲ್ಲಿ ಒಂದು ಉದ್ಯೋಗದ ಅವಕಾಶ ಪಡೆಯುವಂಥ ಅವಕಾಶವನ್ನು ಈ ಉದ್ಯೋಗ ಮೇಳವು ನಿಮಗೆ ಮಾಡಿಕೊಡುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೇ. ಈಗಾಗಲೇ ನೀವು ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದರೆ ಈ ಉದ್ಯೋಗ ಮೇಳದ ಕುರಿತು. ಈ ಉದ್ಯೋಗ ಮೇಳ ದಿನಾಂಕ ಮತ್ತು ಸ್ಥಳವನ್ನು ನಾವು ಈಗ ನೋಡೋದಾದರೆ ಇಲ್ಲಿ ನೋಡಬಹುದು ಗೆಳೆಯರೇ. ಈ ಒಂದು ಉದ್ಯೋಗ ಮೇಳದ ದಿನಾಂಕ ಮತ್ತು ಸ್ಥಳ ನೋಡೋದಾದರೆ ಇಲ್ಲಿ ನಾವು ನೋಡಬಹುದು ಉದ್ಯೋಗ ಮೇಳವನ್ನು ದಿನಾಂಕ 26/2/2024 ಮತ್ತು 27/2/2024ರಂದು ಆಯೋಜಿಸಲಾಗಿದೆ. ಅಂದರೆ ಈ ಉದ್ಯೋಗ ಮೇಳವು ಒಂದೇ ಸ್ಥಳದಲ್ಲಿ 2 ದಿನಗಳವರೆಗೆ ಆಯೋಜನೆ ಮಾಡಲಾಗಿದೆ. ಹಾಗೂ ಮತ್ತು ಸ್ಥಳ ಪ್ಲೇಸ್ ಗ್ರೌಂಡ್ ಅಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಗೆಳೆಯರೇ. ಹಾಗೆ ಎರಡನೇದಾಗಿ ನೋಡೋದಾದರೆ ಗೆಳೆಯರೇ, ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗ ಮೇಳಕ್ಕಾಗಿ ಯಾವ ಲಿಂಕನ್ನು ನೋಂದಾಯಿಸಿಕೊಳ್ಳಬೇಕು. ಅಂದರೆ ನಾವು ಈ ವಿಡಿಯೋ ಕರೆಯಲ್ಲಿ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಗೆಳೆಯರೇ. ಹೆಚ್ಚಿನ ಮಾಹಿತಿ ಹಾಗೂ ರಿಜಿಸ್ಟರ್ ಮಾಡಲು ನೀವು ಅಲ್ಲಿ ಹೋಗಿ ಒಂದು ನೋಂದಣಿ ಮಾಡಬಹುದಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ತಿಳಿಸುತ್ತೇವೆ ಗೆಳೆಯರೇ. ಹಾಗೆ ಮೂರನೇದಾಗಿ ನೋಡುವುದಾದರೆ ಗೆಳೆಯರೇ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳು ಲಭ್ಯವಿದೆ. ಅಂದರೆ ಆಲ್ಮೋಸ್ಟ್ ಗೆಳೆಯರೇ ಎಲ್ಲ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ವಿದ್ಯಾರ್ಥಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳುವ ಒಂದು ಅವಕಾಶವನ್ನು ನೀಡಲಾಗಿದೆ. ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಟೆಕ್ನಿಕಲ್ ಡಿಗ್ರಿ ಆಗಿರ್ಬೋದು, ಹಲವಾರು ವಿದ್ಯಾರ್ಥಿಗಳನ್ನು ಹೊಂದಿದ್ದರೂ ಕೂಡ ಇಲ್ಲಿ ಅವಕಾಶವನ್ನು ಪಡೆಯುವ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಗೆಳೆಯರೇ. ಹಾಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವ ಕಂಪ್ನಿಗಳು ಹಾಗೂ ಎಷ್ಟು ಕಂಪ್ನಿಗಳು ಇಲ್ಲಿ ಭಾಗವಹಿಸುತ್ತವೆ ಅನ್ನೋದನ್ನು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಮಾಹಿತಿ ತಂತ್ರಜ್ಞಾನ, ತಾಂತ್ರಿಕೇತರ, BFSI ಮತ್ತು ಸೇವಾ ವಲಯ, MSc, ತಯಾರಿಕಾ ಮತ್ತು ಹಲವಾರು ಕಂಪ್ನಿಗಳು ಇಲ್ಲಿ 500ಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸುವಂಥ ಅವಕಾಶವನ್ನು ಈ ಉದ್ಯೋಗ ಮೇಳದಲ್ಲಿ ಮಾಡಿಕೊಡಲಾಗಿದೆ ಗೆಳೆಯರೇ. ನಾಲ್ಕನೇದಾಗಿ ನೋಡೋದಾದರೆ ಅಂದರೆ ನೀಡಲಾಗುವ ಸಂಬಳ. ಅಂದರೆ ನೀವು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ನಂತರ ಆಯ್ಕೆಯಾದ ನಂತರ ಇಲ್ಲಿ ಎಷ್ಟು ಸಂಬಳವನ್ನು ನೀಡಲಾಗುತ್ತದೆ ಅನ್ನೋದು ಕೂಡ ಇಲ್ಲಿ ನೋಡೋದಾದರೆ ಇಲ್ಲಿ ಆಯಾ ಕಂಪ್ನಿಯ ಆಧಾರದ ಮೇಲೆ ನಿಮಗೆ ಮತ್ತು ನಿಮ್ಮ ಒಂದು ಅನುಭವದ ಮೇರೆಗೆ ಇಲ್ಲಿ ಸಂಬಳವನ್ನು ಆಯಾ ಅಭ್ಯರ್ಥಿಗಳಿಗೆ ಒದಗಿಸಲಾಗುತ್ತದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಇಲ್ಲಿ ಮುಂದೆ ನೋಡೋದಾದರೆ ಗೆಳೆಯರೇ, ಉದ್ಯೋಗ ಮೇಳದಲ್ಲಿ ದಿನದಂದು ಕಂಪ್ನಿಗಳ ತಕ್ಷಣ ನೇಮಕ ಮಾಡುತ್ತೇವೆಯೇ. ಅಂದರೆ ಒಂದು ಹಲವಾರು ಅಭ್ಯರ್ಥಿಗಳಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ನಂತರ ಇಂಟರ್ವ್ಯೂ ಆದ ನಂತರ ಇಲ್ಲಿ ತಕ್ಷಣವೇ ಉದ್ಯೋಗವನ್ನು ನೀಡುತ್ತವೆ ಅನ್ನೋದು ಕೂಡ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ನಿಮಗೆ
ಇಲ್ಲಿ ಉತ್ತರ ಹೌದು. ಯಾಕೆಂದರೆ ನಿಮಗೆ ಆಗ ಇಂಟರ್ವ್ಯೂ ನೀಡಿದ ನಂತರವೇ ನಿಮಗೆ ಇಲ್ಲಿ ಒಂದು ಆನ್ ದಿ ಸ್ಪಾಟ್ ನಿಮಗೆ ನಿಮಗೆ ಒಂದು ಆಫರ್ ಲೆಟ್ರು ಕೂಡ ಇಲ್ಲಿ ದೊರೆಯುವಂಥದ್ದು. ಅಂದರೆ ನಿಮ್ಮ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್, ನಿಮ್ಮ ಅನುಭವ, ನಿಮ್ಮ ಮತ್ತು ಕೌಶಲ್ಯವನ್ನು ಆಧಾರದ ಮೇಲೆ ಇಲ್ಲಿ ನಿಮಗೆ ಉದ್ಯೋಗ ನೀಡಲಾಗುತ್ತದೆ ಗೆಳೆಯರೇ. ಹಾಗೆ ಈ ಉದ್ಯೋಗ ಮೇಳದಲ್ಲಿ ನೀವು ಬರಬೇಕಾದ್ರೆ ಯಾವ ದಾಖಲೆಗಳೊಂದಿಗೆ ಎಷ್ಟು ಪ್ರತಿಗಳನ್ನು ತರಬೇಕು ಅನ್ನೋದು ಕೂಡ ಇಲ್ಲಿ ನೀವು ಇಲ್ಲಿ ತಿಳಿಯಬಹುದಾಗಿದೆ ಗೆಳೆಯರೇ. ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ನೀವು ಏನು ಮಾಡಬೇಕಾಗುತ್ತದೆ, ನಿಮ್ಮ ಹಲವಾರು ರೆಸ್ಯೂಮ್ಗಳೊಂದಿಗೆ ಮತ್ತು ಫೋಟೋಕಾಪಿಗಳೊಂದಿಗೆ ನೀವು ಇಲ್ಲಿ ಸಂದರ್ಶನಕ್ಕೆ ಇಲ್ಲಿ ಭಾಗಿಯಾಗಬೇಕನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಅಂದರೆ ಹೆಚ್ಚಿನ ಒಂದು ರೆಸ್ಯೂಮ್ಗಳನ್ನು ಬರುವುದರ ಮೂಲಕ ಇಲ್ಲಿ ಒಂದು ಭಾಗವಹಿಸಬೇಕನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಮುಂದೆ ನೋಡೋದಾದರೆ ಯಾವ ಜಿಲ್ಲೆಗಳಿಂದ ಯಾವ ಕಂಪ್ನಿಗಳು ಹಾಜರಾಗುತ್ತವೆ ಅಂದರೆ ಆಲ್ಮೋಸ್ಟ್ ಎಲ್ಲ ಈ ಕರ್ನಾಟಕದ ಎಲ್ಲ ಭಾಗಗಳಿನ ಕಂಪ್ನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗುತ್ತವೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಮೇಳದಲ್ಲಿ ಆಯ್ಕೆಯಾದ ನಂತರ ನಿಮಗೆ ಯಾವ ಸ್ಥಳದಲ್ಲಿ ಉದ್ಯೋಗ ದೊರೆಯುತ್ತದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೇ. ಬಹುಪಾಲು ಕರ್ನಾಟಕದ ಮತ್ತು ಭಾರತದಾದ್ಯಂತ ನಿಮಗೆ ಉದ್ಯೋಗ ದೊರೆಯುವಂಥ ಒಂದು ಅವಕಾಶ ಈ ಒಂದು ಉದ್ಯೋಗ ಮೇಳದಲ್ಲಿ ದೊರೆಯುತ್ತದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಗೆಳೆಯರೇ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ವಿಡಿಯೋ ಕೆಳಗಡೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿ ಅಲ್ಲಿ ಮಾಡಬಹುದಾಗಿದೆ ಗೆಳೆಯರೇ. ಇದೇ ರೀತಿ ಮಾಹಿತಿಗಳು ಸಿಗೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೇ. ಈ ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ಧನ್ಯವಾದ ಗೆಳೆಯರೇ.